ಹಾಯ್ ಹಲೋ ನಮಸ್ಕಾರ ಮಕ್ಕಳೇ. ಸ್ಕೋರಿಂಗ್ 99% ಈಸ್ ಈಸಿ. ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ, ಇದಕ್ಕೆ ಒಂದು ಕಾರಣ ಇದೆ. ಯಾಕಂದ್ರೆ ಹೋದ ವರ್ಷ ನೀವು ಟಾಪರ್ಸ್ಗಳ ಲೀಸ್ಟ್ ಅನ್ನ ನೋಡೋದಾದ್ರೆ ಅದರಲ್ಲಿ ಬಹಳಷ್ಟು ಮಕ್ಕಳು, ನಾನು ನಂಬರ್ಸ್ ಮೇಲೆ ಹೋಗಲ್ಲ ಯಾಕಂದ್ರೆ ನಿಮ್ಗೊಂಥರ ಬೆಂಚ್ ಮಾರ್ಕ್ ತರ ಆಗತ್ತೆ, ಆ ರೀತಿ ಆಗೋದು ಬೇಡ. ಈ ಸಲ ಪ್ರತಿಯೊಬ್ಬರೂ ಸಹ 99% ಸ್ಕೋರ್ ಮಾಡುವಂತಹ ಚಾನ್ಸ್ ಇದೆ. ಯಾಕಂದ್ರೆ ನಮ್ಮ ಹತ್ರ ಹೋದ ವರ್ಷದ ರೆಫರೆನ್ಸ್ ಇದೆ. ಅದಕ್ಕಿಂತ ಹೆಚ್ಚಾಗಿ ನಮಗ್ ಗೊತ್ತು ಈ ಬೋರ್ಡ್ ಎಕ್ಸಾಮ್ಸ್ಗಳಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ ಇಂದಾನೇ ಬರುತ್ತೆ. PYQs ಗಳಿಂದ ನಾವು ಪ್ರೆಡಿಕ್ಟ್ ಮಾಡಬಹುದು ಯಾವ ರೀತಿಯ ಕ್ವಶನ್ಸ್ಗಳು ಬರುತ್ತೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು, ನಿಮ್ಮ ಜೊತೆ ಪರೀಕ್ಷೆ ಇದೆ, ಹೀಗಾಗಿ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಯು ಅಂತ ನಮಗ್ ಗೊತ್ತು. ಹಾಗಾದ್ರೆ 99% ಈಸ್ ಈಸಿ ಅಂತ ನಿಮಗೂ ಅನ್ನಿಸ್ಬೇಕು. ಯಾಕಂದ್ರೆ ಮೊದಲು ಅನ್ಸಿದ್ರೆ ಅದಾದ್ಮೇಲೆ ಅದನ್ನ ಅಚೀವ್ ಮಾಡ್ಲಿಕ್ಕಾಗತ್ತೆ. ಅದಕ್ಕೋಸ್ಕರ ಎಲ್ಲರೂ ಸಹ ಕಮೆಂಟ್ ಅಲ್ಲಿ ಈಸಿ ಅಂತ ಹಾಕಿ, ರೆಡ್ ಪೆನ್ ಬೇಡ. ಸೊ ಎಲ್ಲರೂ ಸಹ ಕಮೆಂಟ್ ಅಲ್ಲಿ ಈಸಿ ಅಂತ ಹಾಕಿ. ಪ್ರತಿಯೊಂದು ಕಮೆಂಟ್ ಅನ್ನ ನಾನು ಓದ್ತೇನೆ, ನನಗೆ ಖುಷಿ ಆಗತ್ತೆ ಓದಿ. ಹಾಕಿದ್ರೆ ಆ ಕಮೆಂಟ್ ಅಲ್ಲಿ ಈಸಿ ಅಂತ. ಓಕೆ, ಸೊ ಹಾಗಾದ್ರೆ 99% ಅನ್ನ ಹೇಗೆ ಸ್ಕೋರ್ ಮಾಡೋದು ಸಿಂಪಲ್ ಆಗಿ ಹೇಳ್ಬಿಡ್ತೇನೆ. ಇದು ವರ್ಕೌಟ್ ಆಗ್ತಾ ಇಲ್ವಾ? ಐ ಥಿಂಕ್ ಇದನ್ನ ತೆಗೆದಿದ್ದಾರೆ ಅನ್ಸುತ್ತೆ. ನಾನು ಇದನ್ನ ಇನ್ಸರ್ಟ್ ಮಾಡ್ತೇನೆ. ಓಕೆ, ಸೊ ಈಗ ಎಂಡ್ ಆಫ್ ಸ್ಲೈಡಾ? ಕ್ಲಿಕ್ ಟು ಎಕ್ಸಿಟ್ ಬರ್ತಿದೆ. ಬ್ಯಾಕ್ ಹೋಗೋಣ. ಏನೇನೋ ಆಗ್ತಾ ಇರತ್ತೆ ಲ್ಯಾಪ್ಟಾಪಿನ ಜೊತೆಗೆ. ಬ್ಯಾಕ್ ಹೋದೆ. ಈಗ ನಾನು ಫುಲ್ ಸ್ಕ್ರೀನಲ್ಲಿ ಹಾಕ್ತೇನೆ. ಸಾರಿ, ನೀವೆಲ್ಲ ಇದನ್ನು ಕೇಳಬೇಕಾಗ್ತಿದೆ, ಬಟ್ ಇಟ್ಸ್ ಓಕೆ. ಈಗ ಇಲ್ಲಿ ಹಾಕಿದೆ, ಇಲ್ಲಿ ಬರ್ತಾ ಇಲ್ಲ, ಬಟ್ ಇಲ್ಲೇ ಬರ್ದು ಬಿಡೋಣ. ಸುಮ್ಮನೆ ಈ ರಿಮೋಟ್ರ್ ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ನನ್ನ ಹತ್ರ ಇವತ್ತು. ಆ್ಯಂಡ್ ನನ್ನ ಹತ್ರ ಇದನ್ನೆಲ್ಲ ಸೆಟ್ ಮಾಡಿ ಮತ್ತೊಂದು ಸಲ ರೆಕಾರ್ಡ್ ಮಾಡುವಷ್ಟು ಪುರ್ಸತ್ತು ಸಹ ಇಲ್ಲ. ಅದಕ್ಕೋಸ್ಕರ ಸೊ 3 ಸ್ಟೆಪ್ಸ್ ಅಂತ ಹೇಳಿದೆ. ಯಾವುದು ಆ 3 ಸ್ಟೆಪ್ಸು? ಫಸ್ಟ್ ಒನ್ನು ಪ್ಲಾನಿಂಗು. ನೀವು ಈ ಪದವನ್ನ ಎಲ್ಲ ಕಡೆ ಕೇಳಿರ್ತೀರಾ, ಪ್ಲಾನ್ ಮಾಡಬೇಕು ಅಂತ. ಇಲ್ಲಿ ನೀವು ಡೇ ವೈಸ್ ಪ್ಲಾನ್ ಮಾಡಬೇಕಾಗತ್ತೆ. ನಾನು ಇವತ್ತು ಏನನ್ನ ಓದ್ತೇನೆ, ಈ ವೀಕಲ್ಲಿ ನಾನು ಎಷ್ಟನ್ನ ಮುಗಿಸ್ತೇನೆ, ಎಲ್ಲಿ ತನಕ ನೀವು ನಿಮಗೋಸ್ಕರ ಒಂದು ಪ್ಲಾನ್ ಅನ್ನ ಮಾಡಲ್ವೋ ಅಲ್ಲಿ ತನಕ ಏನೂ ಮಾಡ್ಲಿಕ್ಕೆ ಆಗಲ್ಲ. ಸೊ ಫಸ್ಟ್ ಪಾಯಿಂಟ್ ನಿಮಗೆ ಕ್ಲಿಯರ್ ಇದೆ ಅನ್ಕೊಳ್ತೇನೆ. ನೀವು ಪ್ಲಾನಿಂಗ್ ಅನ್ನ ಮಾಡಬೇಕು. ಡೇ ವೈಸ್ ಟಾರ್ಗೆಟ್ಸ್ಗಳನ್ನ ಸೆಟ್ ಮಾಡಬೇಕು. ವೀಕ್ಲಿ ನಾನಿಷ್ಟು ಅಚೀವ್ ಮಾಡ್ತೇನೆ ಅಂತ ಹೋಗಬೇಕು. ಆಗ್ಲೇ ಇದು ಹೆಲ್ಪ್ಫುಲ್ ಆಗುವಂತಹದ್ದು. ಸೆಕೆಂಡು, ಪ್ಲಾನ್ ಮಾಡಿದ್ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು. ಬಹಳಷ್ಟು ಮಕ್ಕಳು ಪ್ಲಾನ್ ಅನ್ನ ಮಾಡ್ತೀರಾ, ಬಟ್ ಅದಾದ್ಮೇಲೆ ಯಾವುದೇ ಆಕ್ಷನ್ ಸ್ಟೆಪ್ಸ್ಗಳನ್ನ ತೆಗೆದುಕೊಳ್ಳಲ್ಲ. ಆ ರೀತಿ ಆಗೋದು ಬೇಡ. ನೀವು ಫಾರ್ ಎಕ್ಸಾಂಪಲ್, ನಾನು ಡೈಲಿ 3 ಅವರ್ಸ್ ಓದ್ತಾ ಇದ್ದೀನಿ ಅಂದ್ರೆ ಒಂದು ಆಕ್ಷನ್ ಸ್ಟೆಪ್ಸ್ಗಳನ್ನ ತೆಗೆದುಕೊಳ್ಳಿ. ಈ 3 ಅವರ್ಸಲ್ಲಿ ನಾನು ಈ ಸಬ್ಜೆಕ್ಟ್ಸ್ ಅನ್ನ ಓದ್ತೇನೆ, ಈ ಒಂದು ಕಾಂಟೆಂಟ್ ಅನ್ನ ಕವರ್ ಮಾಡ್ತೇನೆ ಅಂತ, ಇಷ್ಟೊಂದು ಕ್ವಶನ್ಸ್ಗಳನ್ನ ಕವರ್ ಮಾಡ್ತೇನೆ. ಈ ರೀತಿಯಾಗಿ ನೀವು ಆಕ್ಷನ್ ಸ್ಟೆಪ್ಸ್ಗಳನ್ನ ತೆಗೆದುಕೊಂಡು ಅದನ್ನ ಅಕಾಂಪ್ಲಿಷ್ ಮಾಡಿದ ಕೂಡಲೇ ಥರ್ಡ್ ಒನ್ನು ರಿವ್ಯೂ. ಪ್ಲಾನಿಂಗ್ ಮಾಡ್ತೀರಾ, ಅದಾದ್ಮೇಲೆ ಆಕ್ಷನ್ ಸ್ಟೆಪ್ಸ್ಗಳ ಬಗ್ಗೆ ಮಾತಾಡ್ತೀರಾ, ಕೊನೆಯಲ್ಲಿ ರಿವ್ಯೂ ಮಾಡೋದು. ಎಷ್ಟನ್ನ ಅಚೀವ್ ಮಾಡಿದೆ, ಇನ್ನು ಏನು ಇಂಪ್ರೂವ್ಮೆಂಟ್ ಮಾಡಬೇಕು, ನನ್ನ FA1 FA2 ಎಕ್ಸಾಮ್ಸ್ಗಳಲ್ಲಿ ಮಾರ್ಕ್ಸ್ ಹೇಗೆ ಬಂತು, ಯೂನಿಟ್ ಟೆಸ್ಟ್ಗಳಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದೀನಾ, ಅಥವಾ ನೀವು ನಮ್ಮ ಪ್ರಥಮ ಬ್ಯಾಚ್ನಲ್ಲಿದ್ದರೆ ಡೈಲಿ ಲೈವ್ ಕ್ಲಾಸಸ್ಗಳಿರುತ್ತೆ, ಪ್ರತಿಯೊಂದು ಚಾಪ್ಟರ್ಗೂ ಚಾಪ್ಟರ್ ಟೆಸ್ಟ್ಗಳಿರುತ್ತೆ, ನಾವು ನಿಮ್ಮ ಮುಂದೆ ಎಲ್ಲ ಡೌಟ್ಸ್ಗಳನ್ನ ಸಾಲ್ವ್ ಮಾಡ್ತೇವೆ. ಹೀಗಾಗಿ ಪ್ರಥಮ ಬ್ಯಾಚನ್ನು ಜಾಯಿನ್ ಆದರೆ ನಿಮ್ಮ ಈ 3 ಒಂಥರ ನಮ್ಮ ಜೊತೆನೆ ಕವರ್ ಆದಂಗೆ ಆಗತ್ತೆ. ಇದೇ ಪ್ರಥಮ ಬ್ಯಾಚ್ನಿಂದ ಹೋದ ವರ್ಷ ಸುಬ್ರಹ್ಮಣ್ಯನ್ ಅಂತ ಮಕ್ಕಳು 622 99% ಬಗ್ಗೆ ಏನು ಮಾತಾಡ್ತಾ ಇದೆಯೋ ಅದೆಷ್ಟೋ ಮಕ್ಕಳು 620+ ಅನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಪ್ರಥಮ ಬ್ಯಾಚು SSLCಯ ಮಕ್ಕಳಿಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿರುವಂತಹದ್ದು 99% ಅನ್ನ ಅಚೀವ್ ಮಾಡಲಿಕ್ಕೆ. ಹೇಗೆ ಜಾಯಿನ್ ಆಗಬೇಕು ಅಂತೀರಾ? ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಪಿನ್ಡ್ ಕಮೆಂಟಲ್ಲಿ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆದರ್ಶ್ ಅಂತ ಕೂಪನ್ ಬರುತ್ತೆ, ಕೋಡು, ಅದರ ಮುಖಾಂತರ ಜಾಯಿನ್ ಆಗಿ. ಆ್ಯಂಡ್ ಇಟ್ ವಿಲ್ ಬಿ ಯುವರ್ ಬೆಸ್ಟ್ ಡಿಸಿಷನ್ ಇನ್ SSLC ಜರ್ನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೊ ಇಲ್ಲಿ ತನಕ ನಾನು ಸಮರೈಸ್ ಮಾಡೋದಾದ್ರೆ 99% ನಿಜವಾಗ್ಲೂ ಈಸಿ. ಯಾಕೆ ಈಸಿ ಅಂತ ಇದ್ದೇನೆ? 3 ಸ್ಟೆಪ್ಸ್ಗಳ ಮುಖಾಂತರ ಇದನ್ನು ಅಚೀವ್ ಮಾಡಬಹುದು. ಮೊದಲನೇದು ಪ್ಲಾನಿಂಗು. ಪ್ರಾಪರ್ ಆಗಿರುವಂತಹ ಪ್ಲಾನಿಂಗ್ ಅನ್ನ ಮಾಡಬೇಕು. ನಾನು ಡೈಲಿ ಏನು ಓದ್ತೇನೆ, ಏನು ಸ್ಪೆಸಿಫಿಕ್ ಆಕ್ಷನ್ ಸ್ಟೆಪ್ಸ್ಗಳನ್ನ ತೆಗೆದುಕೊಳ್ತೇನೆ, ನಾನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಅದಾದ್ಮೇಲೆ ಸ್ಟೆಪ್ಸ್ಗಳ ಮೇಲೆ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕು, ಇದನ್ನೆಲ್ಲ ಅಚೀವ್ ಮಾಡ್ತೇನೆ ಅಂತ ಹೋಗಬೇಕು. ಕೊನೆಗೆ ರಿವ್ಯೂ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಇಷ್ಟೆಲ್ಲ ಆಕ್ಷನ್ ಸ್ಟೆಪ್ ಆದಮೇಲೆ ಕೊನೆಗೆ ನಾವು
ಓಕೆ, ಇಷ್ಟೆಲ್ಲ ಮಾಡಿದ್ದೇನೆ, ಇನ್ನು ಏನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಹೇಗೆ ನಾನು ಮುಂದೆ ಹೋಗಬೇಕು, ಹಾಗೆ ಇಲ್ಲಿ ತನಕ ಮಾಡಿದ್ದರಲ್ಲಿ ಎಲ್ಲವೂ ಸಹ ಅಚೀವ್ ಆಯ್ತೋ ಇಲ್ವೋ, ಆ ರಿವ್ಯೂ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಈ 3 ಸ್ಟೆಪ್ಸ್ಗಳು ನಿಮಗೆ ತಿಳಿದಿದೆ ಅನ್ಕೊಳ್ತೇನೆ. ಹಾಗೆ ನನ್ನನ್ನ ಇನ್ನೂ ಹೆಚ್ಚಿಗೆ ನೋಡ್ಬೇಕಂದ್ರೆ ಪರೀಕ್ಷೆ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನಾನು ಇಲ್ಲೇ ಇರ್ತೇನೆ. ದಿನ ಒಂದಲ್ಲ ಒಂದು ವಿಡಿಯೋ ಬಂದೇ ಬರುತ್ತೆ. ಇದೇ ನೋಟ್ನೊಂದಿಗೆ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.